ಡಾಕ್ ಸತೀಶ್ ಹೇಳಿದ್ದೇನು? ನಿಮ್ಗೆ ಗರ್ಲ್ ಫ್ರೆಂಡ್ ಇಲ್ವಾ? ಫ್ಲರ್ಟ್ ಎಲ್ಲ ಮಾಡಲ್ವಾ? ಬರೀ ಅಂಥದ್ದೇ ಪ್ರಶ್ನೆಗಳನ್ನ ರಜತ್ ಕೇಳ್ತಿದ್ದ. ಆಗಲೂ ನಾನು ಹೇಳಿದ್ದೇನೆ, ನನ್ನ ಮಗನೇ ನನ್ನ ಪ್ರಾಣ. ನಾನು ಯಾರನ್ನೂ ಮದುವೆ ಆಗಿಲ್ಲ. ಬರೋರು ನನ್ನ ಮಗನನ್ನ ಚೆನ್ನಾಗಿ ನೋಡ್ಕೊಳ್ತಾರೋ ಇಲ್ವೋ ಅಂತ ಹೇಳಿ ನನಗೆ ಆ ರೀತಿ ಶೋಕಿನೇ ಇಲ್ಲ ಅಂತ ಹೇಳಿದ್ದೆ. ಆದ್ರೆ ಇವರು ನನ್ನ ಫೇಸ್ಬುಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಯಾರೆಲ್ಲ ಲೇಡೀಸ್ ಇದ್ದಾರೆ, ಇನ್ನೊಬ್ಬರಿಗೆ ಫ್ಲರ್ಟ್ ಮಾಡೋದು, ಇನ್ನೊಬ್ಬರಿಗೆ ಬಾಯಿಗೆ ಬಂದಂತೆ ಬೈಯೋದು, ಡಾಗ್ ಸತೀಶನ್ನ ಯಾಕೆ ಬಳಸ್ತೀರಾ ಅಂತೆಲ್ಲ ಹೇಳ್ತಾರೆ. ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಇನ್ನೊಂದು ವಿಷಯ ನಮಗೆ ಗೊತ್ತಾಯ್ತು. ಈಗಾಗಲೇ ರಜತ್ ಮೇಲೆ ಮಹಿಳೆಯೊಬ್ಬರು ರೇಪ್ ಕೇಸ್, ಹನಿ ಟ್ರ್ಯಾಪ್ ಮಾಡಿ 2020ರಲ್ಲೇ ಅವರ ಮೇಲೆ FIR ಆಗಿದೆ. ಬ್ಲಾಕ್ ಮೇಲ್ ಕೇಸ್ ಕೂಡ ಇದೆ. ಆ ರೀತಿ ತುಂಬಾ ಇವರ ಮೇಲೆ ಕಂಪ್ಲೇಂಟ್ ಇದೆ. ಇವರಿಗೆ ರೌಡಿಸಂ ಒಂದು ವೃತ್ತಿಯಾಗಿದೆ ಎಂದು ಡಾಗ್ ಸತೀಶ್ ಹೇಳಿಕೊಂಡಿದ್ದಾರೆ. ಅಷ್ಟಕ್ಕೂ ಈ ಜಗಳ ಯಾಕೆ ಆಯ್ತು ಅನ್ನೋದಾದ್ರೆ, ರಜತ್ ನನ್ನ ಇಂಟರ್ವ್ಯೂ ಮಾಡಿದ್ರು. ಆಗ ನಾನು ಎಲ್ಲಾ ಪ್ರೂಫ್ ಕೊಟ್ಟೆ. ಎಲ್ಲಾ ಕೊಟ್ರು ಅದನ್ನ ಯಾವುದನ್ನು ಕೂಡ ಬಳಸದೆ ಎಡಿಟ್ ಮಾಡಿ ಅವರ ಅನುಕೂಲಕ್ಕೆ ತಕ್ಕಂತೆ ತಿರುಚಿ ನನ್ನನ್ನ ಕೀಳಾಗಿ ಅವರ ಯೂಟ್ಯೂಬ್ ನಲ್ಲಿ ಪೋರ್ಟ್ರೇ ಮಾಡಿದ್ರು. ನಾನು ಅದನ್ನ ತಮಾಷೆಯಾಗೆ ತಗೊಂಡೆ, ಕೂಲಾಗಿಯೇ ಇದ್ದೆ. ಆದ್ರೆ ಹೋಗ್ಲಿ ಅಂತ ಸುಮ್ಮನಿದ್ದೆ. ಯಾವಾಗ ನನಗೆ ಸಿಟ್ಟು ಬಂದಿತ್ತಂದ್ರೆ, ನನ್ನ ಒಂದು ಮೂವಿ ಪ್ರೀಮಿಯರ್ ಶೋಗೆ ಇನ್ವೈಟ್ ಮಾಡಲಾಗಿರುತ್ತೆ. ಅಲ್ಲಿ ನಾನು ಸ್ಟೇಜ್ಗೆ ಹೋಗ್ತಿದ್ದಂತೆ ಜನಗಳೆಲ್ಲ ಹರ್ಷ ಹರ್ಷ ಅಂತ ಕೂಗ್ತಾ ಇರ್ತಾರೆ. ನನ್ನ ಫ್ಯಾನ್ಸ್ ಖುಷಿಯಿಂದ ಕೂಗಾಡ್ತಾ ಇರ್ತಾರೆ. ಇವನಿಗೆ ಅದು ಏನ್ ಅನ್ಸುತ್ತೆ ಅಂದ್ರೆ, ಅದು ಆಡಿಕೊಳ್ಳುವ ರೀತಿ ಅವನಿಗೆ ಅನಿಸಿದೆ. ಮೈಕ್ ಇಸ್ಕೊಂಡು ಎಷ್ಟು ಗೋಳೊಯ್ಕೊಳ್ತಿರೋ ಬಿಡ್ರೋ, ಸಾಕು ಬಿಡ್ರೋ ಅಂತಾನೆ. ಅಲ್ಲಿಯೂ ಎಲ್ಲರ ಮುಂದೆ ನನ್ನ ಕೀಳಾಗಿ ನೋಡ್ತಾನೆ. ಅಲ್ಲಿಯೂ ನನಗೆ ಬೇಜಾರಾಗ್ಲಿಲ್ಲ ಎಂದಿದ್ದಾರೆ ಡಾಕ್ ಸತೀಶ್. ಒಬ್ಬ ಲೇಡಿಗೆ ನನ್ನ ಬಗ್ಗೆ ಫ್ರೆಂಡ್ ಅಂತೆಲ್ಲ ಹೇಳಿದ್ದಾರೆ. ಆ ಸ್ಕ್ರೀನ್ ಶಾಟ್ ನೋಡಿ ನನಗೆ ಸಿಟ್ಟು ಬಂತು. ಅವರ ಯೂಟ್ಯೂಬ್ ಸಂದರ್ಶನದಲ್ಲಿ ನಿಜಕ್ಕೂ ಆಗಿದ್ದೇನು ಅಂತ ನಾನು ಬೇರೆ ಸಂದರ್ಶನದಲ್ಲಿ ಕೊಟ್ಟಿದ್ದೇನೆ ಹೇಳಿಕೆ. ಅವರು ನನ್ನನ್ನ ರೋಸ್ಟ್ ಮಾಡೋಕೆ ಬಂದ್ರು. ನಾನು ಅವರನ್ನೇ ರೋಸ್ಟ್ ಮಾಡಿದ್ದೇನೆ ಅಂತ ಹೇಳಿದ್ದೆ. ನಂತರ ವಾಟ್ಸ್ಆಪ್ ನಲ್ಲಿ ವಾಯ್ಸ್ ಮೆಸೇಜ್ ತುಂಬಾ ಬೆದರಿಕೆ ಹಾಕಿದ್ದಾನೆ ಎಂದಿದ್ದಾರೆ ಡಾಕ್ ಸತೀಶ್. ಸ್ನೇಹಿತರೆ, ನಿಮ್ಮ ಪ್ರಕಾರ ಡಾಕ್ ಸತೀಶ್ ಅಥವಾ ರಜತ್ ಇಬ್ಬರಲ್ಲಿ ಯಾರು ಸರಿ? ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.